ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಅದ್ರ ಆಗಿದೆ, ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಅನ್ನೋ ಸಾಕಷ್ಟು ಡೌಟ್ಸ್ ಅದ್ರ ಕೇಳ್ತಿದ್ರು. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಅಮೌಂಟ್ ಯಾವಾಗ ಕ್ರೆಡಿಟ್ಸ್ ಆಗುತ್ತೆ ಮತ್ತು ವೆರಿಫಿಕೇಷನ್ಸ್ ಆಗಿಲ್ಲ ಅಂದರೆ ಏನು ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಫೆಬ್ರವರಿ ಮಂತಲ್ಲಿ ಅಮೌಂಟ್ ಬರುತ್ತಾ ಇಲ್ವೋ ಅನ್ನೋದು ಕೂಡ ನಿಮಗೆ ಕನ್ಫರ್ಮ್ ಆದರೆ ಕೊಡ್ತೀನಿ, ಓಕೆನಾ. ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುನ್ನ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ, ಅಲ್ಲಿ ಕೂಡ ಹೋಗಿ ಜಾಯ್ನ್ ಆಗಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ಸಾಕಷ್ಟು ಜನಕ್ಕೆ ಕಾಲ್ ಕೂಡ ಬಂದಿತ್ತು, ಮತ್ತು ನೀವೆಲ್ಲ ಮಾತಾಡಿದ್ರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡ್ಸೋಕ್ಕೆ ಆ ಡಿಪಾರ್ಟ್ಮೆಂಟ್ಗೆ ಬನ್ನಿ, ಈ ಡಿಪಾರ್ಟ್ಮೆಂಟ್ಗೆ ಬನ್ನಿ. ಮತ್ತು ಸ್ವಲ್ಪ ಸ್ಟೂಡೆಂಟ್ಸು ನಂಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿದ್ರು, ನಾವೀಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡಿಸ್ಬೇಕಾದ್ರೆ ನಾವೇನೋ ಅಟೆಸ್ಟೇ ಮಾಡಿಸ್ಬೇಕಾ, ಈ ಫೆಬ್ರವರಿ ಮಂತಲ್ಲಿ ಬರುತ್ತಾ ವೆರಿಫಿಕೇಷನ್ಸ್ ಆದಾಗ ಅಂತ ಕೇಳ್ತಿದ್ರೆ ಹೇಳ್ತೀನಿ. ನೋಡಿ, ಮೊದಲನೇದಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಸ್ ಆಗಿಲ್ಲ ಅಂದರೆ ಹೋಗಿ ಆದಷ್ಟು ಬೇಗನೆ ನಿಮ್ಮ ನಿಯರ್ ಇರೋ ಯಾವುದೇ ಒಂದು ಆಫೀಸ್, ತಾಲೂಕು ಆಫೀಸ್ ಆಗಿರ್ಬೋದು, ಯಾವುದೇ ಒಂದು ಆಫೀಸ್ ಆಗಿರೋ ನಿಯರ್ ಇರೋವಂಥ ಗೌರ್ಮೆಂಟ್ ಅಂದರೆ ನಿಮಗೇನು SSP ರಿಲೇಟೆಡ್ ಇರೋಂಥ ಆಫೀಸ್ ಹತ್ರ ಹೋಗಿ ವಿಸಿಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಆದರೆ ವೆರಿಫಿಕೇಷನ್ಸ್ ಆದರೆ ಮಾಡಿಸ್ಕೊಳ್ಳಿ. ನಿಮ್ಮ ಮಾರ್ಕ್ಸ್ ಕಾರ್ಡ್ನ ತಂದುಬಿಟ್ಟು ಅವ್ರಿಗೆ ಅಪ್ಲೋಡ್ ಮಾಡೋಕ್ಕೆ ಕೊಡಿ. ಓಕೆ, ನಿಮಗೆ ಇಲ್ಲಿ ಯಾವುದೇ ಥರ ಅಟೆಸ್ಟೆಡ್ ಏನು ಮಾಡಬೇಕಾಗಿಲ್ಲ. ನಿಮ್ಮ ಒಂದು SSP ಸ್ಟೇಟಸಲ್ಲಿ ಏನಿರುತ್ತೆ ಆ ಒಂದು ಪ್ರಿಂಟ್ನ ತೊಗೊಂಡು ನಿಮ್ಮ ಒಂದು ಪ್ರೀವಿಯಸ್ ಮಾರ್ಕ್ಸ್ ಕಾರ್ಡ್ನ ತೊಗೊಂಡಾದ್ರೆ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಡೌಟ್ಸ್ ಬಂದ್ಬಿಟ್ಟು ಫೆಬ್ರವರಿ ಮಂತಲ್ಲಿ ನಮಗೆ ಅಮೌಂಟ್ ಬರುತ್ತಾ ಇಲ್ವಾ, ಇದು ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಕೇಳ್ತಿರೋಂಥ ಪ್ರಶ್ನೆ. ನೋಡಿ, ನಿಮಗೆ ಜನವರಿ 31 ಫಸ್ಟಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆದರೆ ಮಾಡಿಸ್ಕೊಳ್ಳೋಕೆ ಹೇಳಿದ್ದಾರೆ. ಮಾಡಿಸ್ಕೊಂಡು ಆಮೇಲೆ ಅಮೌಂಟ್ ಮೆನ್ಷನ್ ಆಗಿ ಅವೇಟೆಡ್ ಅಂತಿದ್ರೆ, ಅಂದರೆ ನಿಮಗೆ DDO ಕಡೆಯಿಂದ ಅಪ್ರೂವ್ಡ್ ಬೈ ಅದು ಒಂದು ನೋ ಅಂತ ಬಿದ್ದುಬಿಟ್ಟು ಅಮೌಂಟ್ ಮೆನ್ಷನ್ ಆಗಿ ಅವೇಟೆಡ್ ಅಂತಿದ್ರೆ ನಿಮಗೆ ಆದಷ್ಟು ಸಾಕಷ್ಟು ಅಂದರೆ ನೆಕ್ಸ್ಟ್ ಮಂತ್ ಫೆಬ್ರವರಿ ಮಂತಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ OBC ಸ್ಟೂಡೆಂಟ್ಸ್ಗೆ ಈಗಾಗಲೇ ಅಮೌಂಟು ಸ್ಟಾರ್ಟ್ ಆಗಿದೆ, ಅಮೌಂಟ್ ಕ್ರೆಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ತುಂಬ ಜನ ಕ್ರೆಡಿಟ್ ಕೂಡ ಆಗಿದೆ, ಯಾಕಂದರೆ ಅವಲ್ಲೇ ಒಂದು ವೀಕಿಂದ ಅಮೌಂಟ್ ಕ್ರೆಡಿಟ್ ಆಗ್ತಿದೆ. ಬಟ್ ಇವಾಗ OBC ಸ್ಟೂಡೆಂಟ್ಸ್ ಆದರೆ ನೀವು ಯಾವಾಗೇನಾದರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಸ್ ಆಗಿ ಅಮೌಂಟ್ ಮೆನ್ಷನ್ ಆಗಿದ್ರೆ ಈ ಮಂತಲ್ಲಿ ನಿಮ್ಮ ಅಮೌಂಟ್ ಆದರೆ ಕ್ರೆಡಿಟ್ ಆಗುತ್ತೆ. ಅಂದರೆ ಈ ಮಂತ್ ಅಂದರೆ ಫೆಬ್ರವರಿ ಮಂತಲ್ಲಿ ನಿಮಗೆ ಅಮೌಂಟ್ ಆದರೆ ಕ್ರೆಡಿಟ್ ಆಗುತ್ತೆ. ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಗಿ DDO ಕಡೆಯಿಂದ ಅಪ್ರೂವ್ಡ್ ಆಗಿ ಅದು ಕೂಡ ಎಸ್ ಅಂತ ಆಗಿದ್ದರೆ ನಿಮಗೆ ಅವೇಟೆಡ್ ಅಂತಿದ್ರೆ ನಿಮಗೆ ಆದಷ್ಟು ಫೆಬ್ರವರಿ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ಅಮೌಂಟ್ ಆದರೆ 100% ಕ್ರೆಡಿಟ್ ಆಗುತ್ತೆ. ಯಾಕಂದರೆ ಡಿಪಾರ್ಟ್ಮೆಂಟ್ ಕಡೆ ಈಗ OBC ಸ್ಟೂಡೆಂಟ್ಸ್ಗೆ ಫಂಡ್ ಅನ್ನೋದು ರಿಲೀಸ್ ಆಗಿರೋದ್ರಿಂದ ನಿಮಗೆ ಅಮೌಂಟ್ ಅದು ಆದಷ್ಟು ಬೇಗ ಕ್ರೆಡಿಟ್ ಮಾಡ್ತಾರೆ. ಮತ್ತು ನಿಮ್ಮೊಂದು ಸಾಕಷ್ಟು ಸ್ಟೂಡೆಂಟ್ಸ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮೊಂದು ಕಮೆಂಟ್ಸ್ ಆದರೆ ಮಾಡಿ, ಅದಕ್ಕೆ ನಾನು ಕಮೆಂಟ್ ಬಾಕ್ಸಲ್ಲಿ ಅದರ ಆನ್ಸರ್ ಮಾಡ್ತೀನಿ. ನಾನು ಡೆಡಿಕೇಟ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಇನ್ನೂ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತ ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.